ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ವೋಟ್ ಚೋರಿಯಾಗಿದೆ ಅನ್ನೋ ಆರೋಪವನ್ನು ಪೂರಿ ತಿನ್ನೋ ರಾಹುಲ್ ಗಾಂಧಿ ಮಾಡ್ತಾ ಇದ್ರು. ಅದರಲ್ಲಿ ಸತತವಾಗಿ ಹೀನಾಯವಾದ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ರಾಹುಲ್ ಗಾಂಧಿಗೆ ದೊಡ್ಡದಾದ ಸಂಕಷ್ಟ ಎದುರಾಗಿದೆ. ಈ ರಾಹುಲ್ ಗಾಂಧಿ ಮಾಡಿರೋ ಎಡವಟ್ಟಿಂದ ನಕಲಿ ಗಾಂಧಿ ಕುಟುಂಬದ ಸದ್ಯದ ಅಧಿನಾಯಕಿ ಇಡ್ಲಿ ರಾಣಿ ಸೋನಿಯಾ ಗಾಂಧಿಗೆ ಸಂಕಷ್ಟ ಎದುರಾಗಿದೆ. ಇಟಲಿಯಿಂದ ಬಂದಿದ್ದ ಸೋನಿಯಾಗೆ ಭಾರತದ ಪೌರತ್ವ ಸಿಗೋದಕ್ಕೂ ಮೊದಲೇ ಭಾರತದ ಮತದಾರರ ಪಟ್ಟಿಯಲ್ಲಿ ಆಕೆಯ ಹೆಸರು ಇತ್ತು. ಇದು ಸಂವಿಧಾನಕ್ಕೆ ಮಾಡಿರೋ ದೊಡ್ಡ ದ್ರೋಹ. ಇನ್ನು ರಾಹುಲ್ ಗಾಂಧಿ ದಾಖಲೆಗಳೆಲ್ಲ ಸುಳ್ಳು ಅನ್ನೋದು ಸಾಬೀತಾದ ನಂತರ ಈಗ ವಿಪಕ್ಷ ನಾಯಕರ ಕ್ಷೇತ್ರಗಳಿಂದ ದಾಖಲೆಗಳನ್ನು ತಂದು BJP ಸ್ಫೋಟಕ ಮಾಹಿತಿಗಳನ್ನು ಜನರ ಮುಂದೆ ಇಡ್ತಾ ಇದೆ. ಅಲ್ಲಿಗೆ ಸುಮ್ಮನೆ ಇರೋ ರಾಹುಲ್ಲ ಅಂದರೆ ನಾನಿರಲ್ಲ ಅಂತ ಹೋಗಿ ಬುಡಕ್ಕೆ ತಂದಿಟ್ಕೊಂಡಿದ್ದಾರೆ. ಈಗ ಹೊರಗೆ ಬಂದಿರೋ ದಾಖಲೆಗಳ ನಕಲಿ ಲೆಕ್ಕಗಳನ್ನು ನೋಡಿದರೆ ಅದೆಷ್ಟೋ ನಾಯಕರ ಗೆಲುವಿನ ಮೇಲೆ ಅನುಮಾನ ಬರ್ತಾ ಇದೆ. ಹಾಗಾದರೆ ರಾಹುಲ್ ಮಾಡಿಕೊಂಡ ಎಡವಟ್ಟಿಗೆ ಎಲ್ಲರೂ ತಗ್ಲಾಕೊಂಡಿರೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಚುನಾವಣಾ ಆಯೋಗದ ವಿಚಾರಕ್ಕೆ ಕೈ ಹಾಕಿ ರಾಹುಲ್ ಗಾಂಧಿ ಮಾಡಬಾರದ ತಪ್ಪನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಪ್ರತಿ ಕ್ಷಣ ಸಾಬೀತಾಗ್ತಾನೇ ಇದೆ. ಸರಿ ಇರೋ ವಿಚಾರಗಳಿಗೆ ತಲೆಯನ್ನು ಹಾಕೋದೇ ತಪ್ಪು. ಒಂದು ವೇಳೆ ಹಾಗೂ ಏನಾದರೂ ಮಾಡಬೇಕು ಅಂದರೆ ಅದಕ್ಕೆ ಒಂದಷ್ಟು ಸಮಯವನ್ನು ಕೊಟ್ಟು ಇಡೀ ತಂಡಕ್ಕೆ ದಾಖಲೆಗಳನ್ನು ಹುಡುಕಿ ಎಲ್ಲವನ್ನು ಹೆಕ್ಕಿ ತಂದು ಆಮೇಲೆ ಆರೋಪಗಳನ್ನು ಮಾಡಿ ಮೋದಿ ಸರ್ಕಾರವನ್ನು ಕಟ್ಟಿ ಹಾಕಪ್ಪ ಬೆಪ್ಪ ತಕ್ಕಡಿ ಅಂದರೆ ಅದನ್ನು ಬಿಟ್ಟು ಅರ್ಜೆಂಟಲ್ಲಿ ಹುಟ್ಟಿದ ಹಾಗೆ ಗಡಿಬಿಡಿಯಲ್ಲಿ ಒಂದಷ್ಟು ಗದ್ದಲವನ್ನು ಮಾಡೋ ಚಿಂತನೆಯನ್ನು ಮಾಡಿದರು. ಆದರೆ ಅದಕ್ಕೆ ಚುನಾವಣಾ ಆಯೋಗ ಈ ಬಾರಿ ತಿರುಗಿ ಬಿದ್ದಿದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ರಾಹುಲ್ ಮಾಡ್ತಾ ಇರೋ ಒಂದೊಂದು ಆರೋಪ, ಒಂದೊಂದು ಮಾತು, ಒಂದೊಂದು ಹೆಜ್ಜೆಗೂ ಸಾಕ್ಷಿ ಸಮೇತ ಉತ್ತರವನ್ನು ಕೊಡ್ತಾ ಇದೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿಯಿಂದ ಆರೋಪವನ್ನು ಹೊತ್ಕೊಂಡಿರೋ BJP ಕಾಂಗ್ರೆಸ್ ಇತಿಹಾಸವನ್ನು ಕೆದಕಿ ಈಗ ಸೋನಿಯಾ ಗಾಂಧಿಯ ಇತಿಹಾಸವನ್ನು ಹೊರಗೆ ತಂದಿದೆ. ಕಾಂಗ್ರೆಸ್ ಸಂವಿಧಾನದ ಪುಸ್ತಕವನ್ನು ಎಲ್ಲ ಕಡೆ ಹಿಡ್ಕೊಂಡು ಅಲ್ಲಾಡಿಸ್ತಾ ನಾವೇ ಸಂವಿಧಾನದ ರಕ್ಷಕರು, ನಮ್ಮನ್ನು ಬಿಟ್ಟರೆ ಇನ್ಯಾರು ಭಾರತದಲ್ಲಿ ಸಂವಿಧಾನವನ್ನು ಉಳಿಸಲ್ಲ, ಉಳಿದವರೆಲ್ಲ ಸಂವಿಧಾನದ ಭಕ್ಷಕರು ಅಂತ ಹೇಳೋ ಸೋನಿಯಾ ಭಾರತದ ಕಾನೂನು ಉಲ್ಲಂಘನೆಯನ್ನು ಹೇಗೆ ಮಾಡಿದ್ದಾರೆ. 1980ರಲ್ಲಿ ಅವರ ಹೆಸರು ಭಾರತದ ಮತದಾರರ ಪಟ್ಟಿಯಲ್ಲಿ ದಾಖಲಾಗತ್ತೆ. ಅವರಿಗೆ ಭಾರತದ ಪೌರತ್ವ ಸಿಗೋದಕ್ಕೂ 3 ವರ್ಷಗಳ ಮೊದಲೇ ಅವರು ಇನ್ನು ಇಟಲಿಯ ಪ್ರಜೆಯಾಗಿದ್ದಾಗಲೇ ಅವರ ಹೆಸರನ್ನು ಭಾರತದ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು. ಇದು ಕಾನೂನಿನ ಉಲ್ಲಂಘನೆ ಅನ್ನೋದನ್ನು BJPಯ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥ ಅಮಿತ್ ಮಾಳವಿಯಾ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಕೇವಲ ಆರೋಪ ಅಲ್ಲ, ಸತ್ಯ ಕೂಡ ಹೌದು. ಈ ಕುರಿತಾದ ಒಂದು ವಿಡಿಯೋವನ್ನು 1 ವರ್ಷದ ಹಿಂದೆಯೇ ನಾವು ದಾಖಲೆ ಸಮೇತ ಮಾಡಿದ್ವಿ. ಇದರ ಜೊತೆಗೆ ಇನ್ನೂ ಒಂದಷ್ಟು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ಆಗ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದರು. ಅವರು ಇದ್ದದ್ದು ಸಫದರ್ಜಂಗ್ ರಸ್ತೆಯಲ್ಲಿರೋ ಪ್ರಧಾನಿಯ ಅಧಿಕೃತ ನಿವಾಸದಲ್ಲಿ. ಆ ಸಮಯದಲ್ಲಿ ಆ ವಿಳಾಸದಲ್ಲಿ ದಾಖಲಾಗಿದ್ದ ಮತದಾರರು ಅಂದರೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಮತ್ತು ಮನೇಕಾ ಗಾಂಧಿ. ಆದರೆ 1980 ಜನವರಿ 1ನೇ ತಾರೀಕು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋ ಸಮಯದಲ್ಲಿ ಸೋನಿಯಾ ಗಾಂಧಿ ಹೆಸರನ್ನು ಸೇರಿಸಲಾಗಿತ್ತು. ಸೀರಿಯಲ್ ನಂಬರ್ 388 ಬೂತ್ ನಂಬರ್ 145ರಲ್ಲಿ ಸೋನಿಯಾ ಗಾಂಧಿ ಮತವನ್ನು ಹಾಕಿದ್ರು. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಅನ್ನೋದನ್ನು ಅಮಿತ್ ಮಾಳವಿಯಾ ಹೇಳಿದ್ದಾರೆ. ಇನ್ನು ಈ ಅಕ್ರಮ ಇಷ್ಟಕ್ಕೆ ಮುಗಿಯಲ್ಲ. ಆಗ ವಿಪಕ್ಷಗಳಿಗೆ ಇದೆಲ್ಲ ಗೊತ್ತಾಗತ್ತೆ. ಲೋಕಸಭೆಯಲ್ಲಿ ಇದಕ್ಕೆ ವಿರೋಧ ವ್ಯಕ್ತ ಆಗತ್ತೆ. ಅದಾದ ನಂತರ 1982ರಲ್ಲಿ ಸೋನಿಯಾ ಗಾಂಧಿ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗತ್ತೆ. ಮತ್ತೆ ನಂತರ 1983ರಲ್ಲಿ ಮತದಾರರ ಪಟ್ಟಿಯಲ್ಲಿ ಇದೇ ಸೋನಿಯಾ ಹೆಸರನ್ನು ಸೇರಿಸಲಾಗತ್ತೆ. ಅಲ್ಲಿ ಆಕೆಯ ಹೆಸರನ್ನು ಸೇರಿಸಿದ್ದೇ ಚುನಾವಣೆಗೆ ಸಹಾಯ ಆಗಲಿ ಅಂತ ಅನ್ನೋದನ್ನು ಅಮಿತ್ ಮಾಳವಿಯಾ ಹೇಳ್ತಾ ಇದ್ದಾರೆ. ಪ್ರಧಾನಿ ಅಧಿಕೃತ ನಿವಾಸದಲ್ಲಿ ಇಂತಹ ದೊಡ್ಡ ಗೋಲ್ಮಾಲ್ ನಡೆದಿರೋದು ಭಾರತದ ಸಂವಿಧಾನ ಮತ್ತು ಕಾನೂನಿಗೆ ಕಪ್ಪು ಚುಕ್ಕೆ ಅಂತಿದ್ದಾರೆ. ಇಲ್ಲಿ ಅವರೇನೋ ಕಪ್ಪು ಚುಕ್ಕೆ ಅಂತಿದ್ದಾರೆ, ಆದರೆ ನಮ್ಮ ಜನರು ಈ ನಕಲಿ ಗಾಂಧಿ ಕುಟುಂಬ ಇಡೀ ಭಾರತ ಕಪ್ಪು ಮಸಿ ಅಂತಿದ್ದಾರೆ. ಹಾಳಾಗಿ ಹೋಗಲಿ. 1983ರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆದಾಗಲಾದರೂ ಕಾನೂನಿನ ಪ್ರಕಾರ ಆಗಿದೆಯಾ ಅಂದರೆ ಖಂಡಿತ ಇಲ್ಲ. ಅಲ್ಲೂ ಕೂಡ 1983ರ ಜನವರಿ 1ನೇ ತಾರೀಕು ಮತದಾರರ ಪಟ್ಟಿ ಮತ್ತೊಮ್ಮೆ ಪರಿಷ್ಕರಣೆ ಆಗತ್ತೆ. ಅಲ್ಲಿ ಪಟ್ಟಿಯಲ್ಲಿ ಸೋನಿಯಾ ಹೆಸರನ್ನು ಸೇರಿಸಲಾಗತ್ತೆ. ಸೀರಿಯಲ್ ನಂಬರ್ 236 ಪೋಲಿಂಗ್ ಸ್ಟೇಷನ್ 140ರಲ್ಲಿ ಮತದಾನದ ಹಕ್ಕನ್ನು ನೀಡಲಾಗತ್ತೆ. ಇಲ್ಲಿ ದುರಂತ ಅಂದರೆ ಸೋನಿಯಾಗೆ ಭಾರತದ ಪೌರತ್ವ ಸಿಕ್ಕಿರೋದು ಏಪ್ರಿಲ್ 30, 1983ರಲ್ಲಿ. ಇಲ್ಲೂ ಕೂಡ 3 ತಿಂಗಳ ಮೊದಲೇ ಮತದಾನದ ಹಕ್ಕನ್ನು ಕೊಟ್ಟಿದ್ರು. ಸಂವಿಧಾನದ ಪ್ರಕಾರ ಪೌರತ್ವ ಸಿಗೋವರೆಗೂ
ಮತದಾನದ ಹಕ್ಕು ಇರಲ್ಲ. ಆದರೆ ಇಲ್ಲಿ ಪೌರತ್ವಕ್ಕೂ ಮೊದಲೇ 2 ಬಾರಿ ಮತದಾರರ ಪಟ್ಟಿಯಲ್ಲಿ ಸೋನಿಯಾ ಹೆಸರು ಇತ್ತು. ಅಂದರೆ ಭಾರತವನ್ನು ಸುಮಾರು 60 ವರ್ಷ ಆಳಿರೋ ಕುಟುಂಬದ ಸೊಸೆ ಮಾತ್ರ ಎಲ್ಲವನ್ನ ಗಾಳಿಗೆ ತೂರಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಸುಮ್ಮನೆ ಆರೋಪವನ್ನು ಮಾಡ್ತಾ ಇಲ್ಲ, ಅದಕ್ಕೆ ಬೇಕಾದ ಅಧಿಕೃತ ದಾಖಲೆಗಳನ್ನು ಪೋಸ್ಟ್ ಮಾಡಿದ್ದಾರೆ. ಹಾಗಾದರೆ ಆಗ ಇಂದಿರಾ ಗಾಂಧಿ ಪ್ರಧಾನಿ ಅಂದಮೇಲೆ ಅವರನ್ನು ಯಾರು ಮತದಾರರ ಪಟ್ಟಿಗೆ ಸೇರಿಸೋಕೆ ಹೇಳಿದ್ರು ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ. ನಮ್ಮ ದೇಶದ ಉಕ್ಕಿನ ಮಹಿಳೆ ಅನ್ನಿಸಿಕೊಂಡಿದ್ದ ಇಂದಿರಾ ಅವರ ಇನ್ನೊಂದು ಮುಖದ ಅನಾವರಣ ಇಂತಹ ಸತ್ಯವನ್ನು ತಿಳಿದುಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ ಬಿಡಿ. ಎಲ್ಲರೂ ಇನ್ನೇನೋ ಇಂದಿರಾ ಗಾಂಧಿ ಗ್ರೇಟ್ ಅನ್ನೋದನ್ನು ಪದೇ ಪದೇ ಬಿಂಬಿಸ್ತಾ ಇರ್ತಾರೆ, ಅದನ್ನು ಹೇಳ್ತಾನೂ ಇರ್ತಾರೆ. ಆದರೆ ಒಳಗಿರೋ ಸತ್ಯಗಳೇ ಬೇರೆಯಾಗಿರುತ್ತೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ, ತಿಳ್ಕೊಳ್ಳಿ ಗೆಳೆಯರೆ. ತಣ್ಣಗೆ ಮೂಲೆಯಲ್ಲಿ ಮಲಗಿದ್ದ ಸೋನಿಯಾ ಅವರನ್ನೇ ಬಿಡಲಿಲ್ಲ ಅಂದಮೇಲೆ ಇಲ್ಲದ ಆರೋಪವನ್ನು ಮಾಡ್ತಾ ಇರೋ ರಾಹುಲ್ ಗಾಂಧಿಯನ್ನು ಬಿಡ್ತಾರಾ? ಬಿಡಲೇ ಇಲ್ಲ. ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ದ ರಾಯ್ಬರೇಲಿಯಲ್ಲಿ ಬರೋಬ್ಬರಿ 2 ಲಕ್ಷ ನಕಲಿ ಮತದಾರರು ಪತ್ತೆಯಾಗಿದ್ದಾರೆ ಅನ್ನೋದನ್ನು BJP ತೆಗೆದು ಇಡ್ತಾ ಇದೆ. ಅದರ ಪೂರ್ತಿ ಡೀಟೇಲ್ಸ್ ಕೂಡ ಕೊಡ್ತಾ ಇದ್ದಾರೆ. ಅಲ್ಲಿ ಒಟ್ಟು 2,89,000 ಅನುಮಾನಾಸ್ಪದ ಮತಗಳಲ್ಲಿ 19,512 ನಕಲಿ ಮತಗಳು, 71,977 ಮತದಾರರದ್ದು ನಕಲಿ ವಿಳಾಸ ಇದೆ. 15,853 ಮತದಾರರ ದಾಖಲೆಗಳೇ ಸರಿ ಇಲ್ಲ. 92,742 ಮತದಾರರನ್ನ ಮತದಾರರ ಪಟ್ಟಿಗೆ ಸಾಮೂಹಿಕವಾಗಿ ಸೇರಿಸೋ ಕೆಲಸವನ್ನ ಮಾಡಲಾಗಿದೆ ಅನ್ನೋದನ್ನ ಬಿಚ್ಚಿಡಲಾಗಿದೆ. ಈ ಮಾಹಿತಿಯನ್ನು ಈ ಬಾರಿ ಸಂಸತ್ತೊಳಗೆ ಬಿಚ್ಚಿಟ್ಟಿದ್ದು ಅನುರಾಗ್ ಠಾಕೂರ್. ಇದನ್ನು ತೆಗೆದಿಟ್ಟು ಈಗ ರಾಹುಲ್ ಗಾಂಧಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಅನ್ನೋದನ್ನ ಕೇಳಿದ್ದಾರೆ. ಏನೋ ರಾಹುಲ್ ಮಾತಾಡ್ತಾ ಇದ್ದಾನೆ, ಅವನ ಕ್ಷೇತ್ರದನ್ನು ತೆಗೆದಿಟ್ರೆ ಅಲ್ಲಿಗೆ ಸೀಮಿತ ಆಗುತ್ತಾ ಅಂದರೆ ಇಲ್ಲ. ಇಲ್ಲಿ ನಮ್ಮಣ್ಣ ಗ್ರೇಟು, ಅವನು ಮಾಡಿದ್ದೆಲ್ಲ ಹಿಟ್ಟು, ಅವನು ಕರಾಟೆ ಕಿಂಗು ಅಂತ ಅಣ್ಣನ ಪರವಾಗಿ ಆ ಕಡೆ ಕಿಳಿದಿರೋ ಪ್ರಿಯಾಂಕಾ ವಾದ್ರಾ ಬುಡಕ್ಕೂ ಈಗ ಬಂದಿದೆ. ವಯನಾಡಲ್ಲಿ 93,499 ಅನುಮಾನಾಸ್ಪದ ಮತದಾರರು ಪತ್ತೆಯಾಗಿದ್ದಾರೆ. ಇದರಲ್ಲಿ 20,438 ನಕಲಿ ಮತದಾರರು, 17,450 ನಕಲಿ ವಿಳಾಸ ಇರೋ ಮತದಾರರು, 4,246 ಮತದಾರರ ದಾಖಲೆಗಳೇ ಸರಿ ಇಲ್ಲ ಮತ್ತು 51,365 ಮತದಾರರನ್ನು ಮತದಾರರ ಪಟ್ಟಿಗೆ ಸಾಮೂಹಿಕವಾಗಿ ಸೇರಿಸೋ ಕೆಲಸವನ್ನು ಮಾಡಲಾಗಿದೆ. ಇಷ್ಟಕ್ಕೆ ಸುಮ್ಮನೆ ಇದ್ದರೆ ಆಗಲ್ವಲ್ಲ. ಅದಕ್ಕಾಗಿ ಇಂಡಿ ಕೂಟದ ಪ್ರಮುಖ ನಾಯಕ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದ ಅಖಿಲೇಶ್ ಯಾದವ್ ಕ್ಷೇತ್ರವನ್ನು ಜಾಲಾಡಿದ್ದಾರೆ. ಇಲ್ಲಿ ರಾಹುಲ್ ಗಾಂಧಿಯ ರಾಯ್ಬರೇಲಿಗಿಂತ ಅತಿ ಹೆಚ್ಚು ಅನುಮಾನಾಸ್ಪದ ಮತಗಳು ಅಖಿಲೇಶನ ಕ್ಷೇತ್ರಗಳಲ್ಲಿ ಇದ್ದಾವೆ. ಅಖಿಲೇಶನ ಕ್ಷೇತ್ರ ಕನೌಜ್ನಲ್ಲಿ ಬರೋಬ್ಬರಿ 2,91,798 ಅನುಮಾನಾಸ್ಪದ ಮತಗಳು ಪತ್ತೆಯಾಗಿವೆ. ಅದರಲ್ಲಿ 16,163 ನಕಲಿ ಮತಗಳು, 1,53,319 ನಕಲಿ ವಿಳಾಸದ ಮತದಾರರು, 25,772 ಮತದಾರರ ದಾಖಲೆಗಳೇ ಸರಿ ಇಲ್ಲ ಮತ್ತು 75,531 ಮತದಾರರ ಹೆಸರನ್ನು ಸಾಮೂಹಿಕವಾಗಿ ಪಟ್ಟಿಗೆ ಸೇರಿಸಲಾಗಿದೆ. ಇಲ್ಲಿ ದುರಂತ ಅಂದರೆ ಅಖಿಲೇಶನ ಗೆಲುವಿನ ನಂತರ 1,70,922 ಮತಗಳು. ಹಾಗಾದರೆ ಈಗ ಅಖಿಲೇಶ್ ರಾಜೀನಾಮೆಯನ್ನು ಕೊಡ್ತಾರಾ? ಗೊತ್ತಿಲ್ಲ. ಇನ್ನು ಅಖಿಲೇಶನ ಕ್ಷೇತ್ರದ್ದು ಹೇಳಿದರೆ ಪಾಪರ್ರಿ, ಅವರ ಪತ್ನಿ ಡಿಂಪಲ್ ಯಾದವ್ ಬೇಜಾರು ಮಾಡಿಕೊಳ್ತಾರೆ. ಅದಕ್ಕಾಗಿ ಡಿಂಪಲ್ ಯಾದವ್ ಕ್ಷೇತ್ರದ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಡಿಂಪಲ್ ಯಾದವ್ ಕ್ಷೇತ್ರ ಮೈನ್ಪುರಿಯಲ್ಲಿ 2,55,914 ಅನುಮಾನಾಸ್ಪದ ಮತಗಳು ಇವೆ. ಅದರಲ್ಲಿ 14,088 ನಕಲಿ ಮತದಾರರು, 1,75,078 ನಕಲಿ ವಿಳಾಸದ ಮತದಾರರು, 16,216 ಮತದಾರರ ದಾಖಲೆಗಳೇ ಸರಿ ಇಲ್ಲ ಮತ್ತು 49,532 ಮತದಾರರನ್ನು ಸಾಮೂಹಿಕವಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇಲ್ಲೂ ಡಿಂಪಲ್ ಯಾದವ್ ಗೆದ್ದಿರೋದು 2,21,639 ಮತಗಳ ಅಂತರದಿಂದ. ಈಗ ಡಿಂಪಲ್ ಯಾದವ್ ರಾಜೀನಾಮೆಯನ್ನು ಕೊಡ್ತಾರ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಅನುರಾಗ್ ಠಾಕೂರ್ ಕೊಟ್ಟಿರೋ ಲೆಕ್ಕವನ್ನು ನೋಡಿ ರಾಹುಲ್ ಗಾಂಧಿ ಮತ್ತು ಮಿತ್ರ ಪಕ್ಷಗಳು ಮಾತ್ರ ಈಗ ಕಕ್ಕಾಬಿಕ್ಕಿಯಾಗಿವೆ. ರಾಹುಲ್ ಗಾಂಧಿಯನ್ನು ನೋಡಿ ಈಗ ಬಹಳಷ್ಟು ಜನರು ನಿಂಗಿದ್ದು ಬೇಕಿತ್ತ ಮಗನೇ ಮುಚ್ಕೊಂಡು ಇರೋಲು ಸುಮ್ಮನೆ ಅಂತ ಹಾಡು ಹೇಳ್ತಾ ಇದ್ದಾರೆ. ಇನ್ನು ದೊಡ್ಡ ನಾಯಕರು ಅನ್ನಿಸಿಕೊಂಡವರ ಕಥೆಗಳೇ ಹೀಗಾದರೆ ಇನ್ನು ಕೆದಕಿದ್ರೆ ಅದೆಷ್ಟು ಜನರು ಸಿಕ್ಕಿ ಬೀಳ್ತಾರೋ ಅನ್ನೋದು ಗೊತ್ತಿಲ್ಲ.
ಆದರೂ ಇಲ್ಲಿಯವರೆಗೆ ಇಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದ ರಾಹುಲ್ ಈಗ ಅದೇನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ರಾಹುಲ್ ಅನ್ನೋ ಮನುಷ್ಯ ಅನುರಾಗ್ ಠಾಕೂರ್ ಹೇಳಿರೋದೆಲ್ಲ ಸುಳ್ಳು ಅನ್ನೋದಾದರೆ ಅದಕ್ಕೆಲ್ಲ ಈಗ ರಾಹುಲ್ ಗಾಂಧಿಯೇ ದಾಖಲೆಗಳನ್ನು ಕೊಡಬೇಕು. ಯಾಕಂದರೆ ರಾಹುಲ್ ಗಾಂಧಿ ಈಗ ಮಾಡಿರೋ ಕೆಲಸ ಕೂಡ ಅದೇ ತಾನೇ. ನಾವು ದೂರನ್ನು ಕೊಟ್ಟಿದ್ದೀವಿ, ಉಳಿದ ಕೆಲಸವನ್ನು ನೀವೇ ಮಾಡಿಕೊಳ್ಳಿ ಅಂತ ಚುನಾವಣಾ ಆಯೋಗಕ್ಕೆ ಹೇಳಿದ್ದಾರೆ. ಅದೇ ರೀತಿ ಇಲ್ಲೂ ಆಗಬೇಕಲ್ವೇ? ಅದು ಆಗಲ್ಲ ಅಂದರೆ ನಮ್ಮ ಕ್ಷೇತ್ರಗಳಲ್ಲಿ ನಕಲಿ ಮತಗಳು ಇದ್ವೇನೋ ಅದು ನಮಗೆ ಗೊತ್ತಿಲ್ಲ ಅನ್ನೋದಾದರೆ ಬಿಹಾರದಲ್ಲಿ ಆಗ್ತಾ ಇರೋ SIR ಪ್ರಕ್ರಿಯೆ ಸರಿ ಇದೆ ಅನ್ನೋದನ್ನು ರಾಹುಲ್ ಗಾಂಧಿ ಒಪ್ಕೊಳ್ಳೇಬೇಕು. ಯಾಕಂದರೆ ಇಂತಹ ನಕಲಿ ಮತಗಳನ್ನು ತೆಗೆದುಹಾಕೋ ಕೆಲಸಗಳು ಬಿಹಾರದಲ್ಲೇ ಆಗ್ತಾ ಇರೋದ್ರಿಂದ ಅದನ್ನು ಒಪ್ಕೊಳ್ಳದೆ ಬೇರೆ ಇನ್ನೇನೂ ಇಲ್ಲ. ಇನ್ನು ಇಲ್ಲದ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ಇಡೀ ದೇಶದಲ್ಲಿ SIR ಪ್ರಕ್ರಿಯೆ ಮಾಡೋಕ್ಕೆ ತಮ್ಮ ಸಹಮತೆ ಇದೆ ಅನ್ನೋದನ್ನು ರಾಹುಲ್ ಗಾಂಧಿ ಮತ್ತು ಮಿತ್ರ ಪಕ್ಷಗಳು ಹೇಳಲೇಬೇಕು. ಆದರೆ ಈ ಕಾಂಗ್ರೆಸ್ ಮತ್ತು ಅವರ ಜೊತೆ ಇರೋ ಮಿತ್ರ ಪಕ್ಷಗಳು ಇದನ್ನು ಒಪ್ಪಿಕೊಳ್ಳಲ್ಲ ಅನ್ನೋದು ಎಂಥ ಅಯೋಗ್ಯನಿಗೂ ಗೊತ್ತಿರುತ್ತೆ ಬಿಡಿ. ಅಪ್ಪಿತಪ್ಪಿ ನಾನು ಇಲ್ಲದ ಆರೋಪವನ್ನು ಮಾಡಿದ್ದೀನಿ, ಈಗ ಗುಮ್ಮನ ಹಾಗೆ ಸುಮ್ಮನೆ ಇರ್ತೀನಿ ಅಂದರೆ ರಾಹುಲ್ ಗಾಂಧಿಯನ್ನು ಚುನಾವಣಾ ಆಯೋಗ ಬಿಡಲ್ಲ. ಯಾಕಂದರೆ ಯಾವುದೇ ಸ್ವತಂತ್ರ ಸಂಸ್ಥೆ ಸಂವಿಧಾನಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೆ ಅಲ್ಲಿ ಇಲ್ಲದನ್ನು ಹೇಳಿ ಅದಕ್ಕೆ ದಾಖಲೆಗಳನ್ನು ಕೊಡಲ್ಲ, ಜನರ ಹಾದಿಯನ್ನು ತಪ್ಪಿಸ್ತೀನಿ ಅಂದರೆ ರಾಹುಲ್ ಗಾಂಧಿಯನ್ನು ಮತ್ತೊಮ್ಮೆ ನ್ಯಾಯಾಲಯಕ್ಕೆ ತಗೊಂಡು ಹೋಗಿ ನಿಲ್ಲಿಸಲಾಗತ್ತೆ. ಮುಂದೆ ಯಾವುದೇ ಚುನಾವಣೆಗಳಲ್ಲಿ ನಿಜವಾದ ಅಕ್ರಮ ನಡೆದರೂ ರಾಹುಲ್ ಗಾಂಧಿ ಮಾತಾಡೋ ಯೋಗ್ಯತೆಯೇ ಇರಲ್ಲ. ಕೈಕಟ್ಟಿ ಸುಮ್ಮನೆ ನಿಂತ್ಕೋಬೇಕಾಗತ್ತೆ ಅಷ್ಟೇ. ಇದು ಗೆಳೆಯರೆ, ರಾಹುಲ್ ಗಾಂಧಿ ಮಾಡಿರೋ ಎಡವಟ್ಟಿಗೆ ಮಮ್ಮಿ ಸೋನಿಯಾ ಮತ್ತು ಅವರ ಮಿತ್ರ ಪಕ್ಷಗಳು ಇಕ್ಕಟ್ಟಿಗೆ ಸಿಲುಕಿ ಒದ್ದಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.